ಒಂದ್ ಕಡೆ ಈಗ ಆಭರಣಗಳನ್ನ ತೊಡಿಸಿ ಮಹಾಮಂಗಳಾರತಿ ಆಗ್ತಾ ಇದ್ದ ಹಾಗೆ ದೇವಸ್ಥಾನದ ದ್ವಾರವನ್ನ ತೆರಿತಾ ಇದ್ದ ಹಾಗೆ ಮಕರ ವಿಳಕ್ಕು ಅಥವಾ ಮಕರ ಜ್ಯೋತಿ ಆ ದರ್ಶನ ಆಗ್ತಾ ಇದೆ. ನೋಡಿ ಅಲ್ಲಿ 2 ಬಾರಿ ಆಯ್ತೀಗ ಆ ಬೆಟ್ಟದಲ್ಲಿ ಆ ಕಗ್ಗತ್ತಲ್ಲಿ ನೋಡಿ, ಈಗ 3ನೇ ಬಾರಿ ದರ್ಶನ ಆಗ್ತಾ ಇರುವಂತ ಸಂದರ್ಭ ಇದೇ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ರೋಮಾಂಚನ ಉಂಟು ಮಾಡುವಂತ ಸಂದರ್ಭ. ವಿಶ್ವದಾದ್ಯಂತ ಈ ಕ್ಷಣಕ್ಕಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಕಾಯ್ತಾ ಇರ್ತಾರೆ. ಅದ್ರ ಬಗ್ಗೆ ವಾದ ಪ್ರತಿವಾದ, ನಂಬಿಕೆ ಅಪನಂಬಿಕೆ, ಕೆಲವರದ್ದು ಏನೇನು ಅದ್ರ ವಾದ ಪ್ರತಿವಾದ ನಡೀತಾನೆ ಇದೆ. ಹಾಗಂತ ಈ ದರ್ಶನ ಪಡಿಬೇಕು ಅನ್ನುವಂತ ನಿಟ್ಟಿನ ಅವರ ಆಸಕ್ತಿ, ಅವರ ಭಕ್ತಿ, ಯಾಕೆ ನಾನು ಹೇಳಿದಾಗೆ ನಂಬಿಕೆ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಮಕರ ಜ್ಯೋತಿ ದರ್ಶನ ಆಗ್ತಾ ಇರುವಂತ ಸಂದರ್ಭವನ್ನ ನೀವು ನೋಡ್ತಾ ಇದ್ರೆ, ನಮ್ಮ ಜೊತೆಗಿರುವಂತ ಸೆಲ್ವರಾಜ್ ನಾರಾಯಣ್ ಅವರು ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಮಕರ ಜ್ಯೋತಿ, ಆಮೇಲೆ ಮಕರ ಜ್ಯೋತಿ ಅಂದ್ರೆ ಅದೊಂದು ಸ್ಟಾರ್ ಅಂತ ಹೇಳಿ, ಇದು ಮಕರ ವಿಳಕ್ಕು ಅನ್ನುವಂತಾನೆ ಹೇಳ್ತಾರೆ. ಬಟ್ ಆ ಸಂದರ್ಭ ಸನ್ನಿವೇಶ ಹೇಗಿರುತ್ತೆ ಅನ್ನುವಂಥದ್ದನ್ನ ಅಲ್ಲಿ ಹೋಗಿ ಅನುಭವಿಸ್ತವ್ರಿಗೆ ಗೊತ್ತು. ಯಾಕಂತ ಅಂದ್ರೆ ಲಕ್ಷಾಂತರ ಮಂದಿ ಭಕ್ತರು ಆ ಟೈಮ್ನಲ್ಲಿ ಈ ಏನು ಬೆಟ್ಟದ ಕಡೆಗೆ, ಅವ್ರಿಗೆ ಪೊನ್ನಂಬಲ ಬೆಟ್ಟದ ಕಡೆಗೆ ದೃಷ್ಟಿ ಹಾಯಿಸಿರ್ತಾರೆ. ಒಂದು ಬಾರಿ ಆ ಜ್ಯೋತಿ ದರ್ಶನ ಆಗ್ಬಿಡ್ಬೇಕು ಅಂತ ಹೇಳ್ಕೊಂಡು ಒಂದ್ ರೀತಿ ಇಡೀ ಜೀವನದಲ್ಲಿ ಒಂದು ಸಾರ್ಥಕತೆ ಆಗುವಂತ ಸಂದರ್ಭ ಅದು. ಆ ಒಂದು ಸನ್ನಿವೇಶ ಅಷ್ಟು ಅದ್ಭುತವಾಗಿರುತ್ತದೆ. ಜ್ಯೋತಿ ದರ್ಶನ ಆದ್ಮೇಲೆ ಅಯ್ಯಪ್ಪ ತತ್ವಮಸಿ ಅಂತೀವಿ, ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂತಹ ಬೆಳಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ನಾವು ವ್ರತಾಚರಣೆಗಳು ಏನೇ ಮಾಡ್ಕೊಂಡು ಬಂದ್ರು ಕೂಡ ಅದು ಮನಸ್ಸಿನಿಂದ ಆಗಬೇಕು. ಏನೋ ಕಾಟಾಚಾರ ಕೆಲವರು ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ನಿರೀಕ್ಷೆ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಯಾರು ಮನಸ್ಸಿನಿಂದ ಆ ದೈವ ಇದೆ ಅಥವಾ ಸ್ವಾಮಿ ಇದ್ದಾನೆ ಅಂತ ಹೇಳಿ ನಾವು ಪೂಜೆ ಪುನಸ್ಕಾರ ಮಾಡಿದಾಗ ಮಾತ್ರ ಆ ಜ್ಯೋತಿಯನ್ನ ದರ್ಶನ ಮಾಡಿದಾಗ ನಿಜ ಅನುಭವ ಆಗುತ್ತೆ. ಇಲ್ಲದಿದ್ರೆ ಅದು ಕಣ್ಣಿಗೆ ಕಾಣುವಂತಹ ಒಂದು ಬೆಳಕಂತ ಒಂದಷ್ಟು ಮಂದಿ ಪರಿಗಣಿಸ್ತಾರೆ ವಿನಃ ಅದಕ್ಕೆ ಬೇರೆಯದ್ದೇ ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ. ಆಮೇಲೆ ಇನ್ನೊಂದಂದ್ರೆ, ಈಗ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಅಯ್ಯಪ್ಪ ಸ್ವಾಮಿ ಭಕ್ತರು ಅನ್ನೋದು ಅಥವಾ ಈ ಮಕರ ಜ್ಯೋತಿ ನೋಡ್ಬೇಕು ಅನ್ನೋಂಥದ್ದು ಅದು ಕೇವಲ ಕೇರಳದವ್ರಿಗೆ ಮಾತ್ರ ಸೀಮಿತ ಆಗಿಲ್ಲ. ಮುಂಚೆ ಯಾರೋ ಮಲಯಾಳಿಗಳು ಮಾಡ್ತಾರೆ, ಕೇರಳದವ್ರು ಮಾಡ್ತಾರೆ ಈ ತರದ್ದು ಅನ್ನುವಂಥದ್ದು. ಈಗ ಅದು ಒಂದ್ ರೀತಿ ವಿಶ್ವವ್ಯಾಪಿಯಾಗಿ ಅದು ಪಸರಿಸ್ತಾ ಇದೆ. ಅದರಲ್ಲೂ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಂತೂ ಈಗ ನಿನ್ನೆನೂ ಅಷ್ಟೇ 4,000 ವೆಹಿಕಲ್ಗಳಿಗೆ ಕರ್ನಾಟಕ ಅಲ್ಲಿ ವೆಹಿಕಲ್ಗಳಿಗೂ ಅನುಮತಿ ಕೊಟ್ಟಿದ್ದಾರೆ. ಕರ್ನಾಟಕದ ವೆಹಿಕಲ್ಸ್ ಹೋಗೋಕೆ ಆಗಿಲ್ಲ ಅಲ್ಲಿ, ಯಾಕಂದ್ರೆ ಆ ಪ್ರಮಾಣದಲ್ಲಿ ಅಲ್ಲಿ ಜನಸಂದಣಿ ಆಗ್ತಾ ಇದೆ. ಹಾಗಾಗಿ ಈಗ ತರ ನಮ್ಮ ಜೊತೆಗಿರುವಂತ ಗುರುಗಳು ಕೂಡ ಹೇಳ್ತಾ ಇದ್ದ ಹಾಗೆ ಇದೇ ಟೈಮ್ನಲ್ಲಿ ಹೋಗ್ಬೇಕು ಅನ್ನುವಂಥದ್ದೇನಲ್ಲ. ಹಾಗಾಗಿ ಅಲ್ಲಿ ಬಹಳ ಜನದಟ್ಟಣೆ ಮತ್ತೊಂದು ಅನ್ನುವಂಥದ್ದಲ್ಲ, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಹೋಗೋಕೆ ಅವಕಾಶ ಇದೆ. ನೀವು ಮಾಡಬೇಕಾದಂಥದ್ದೇನೋ ಆ 41 ದಿನಗಳ ಕಠಿಣ ವ್ರತ ಇದೆಯಲ್ಲ, ಆ ವ್ರತಾಚರಣೆನ ನೀವು ಅದೆಷ್ಟು ಪರಿಶುದ್ಧವಾಗಿ ಆಚರಿಸ್ತಿರಲ್ಲ ಅದ್ರ ಮೇಲೆ ಗಮನ ಕೊಡಿ. ಹೋಗಲ್ಲಿ ಈ ಟೈಮಲ್ಲಿ ಹೋಗೋದು, ಈ ಕಾಲ್ ತುಳಿತದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಮೊನ್ನೆ ಅವ್ರು ಲೇಡಿ ಎಲ್ಲ ಪಾಪ ಡೆತ್ ಆಗ್ಬಿಡ್ತು, ಈ ಮೊನ್ನೆ ಬಾಗ್ಲು ತೆಗಿತಾ ಇದ್ದಂಗೆ. ಅಂಥದ್ದೆಲ್ಲ ದುಸ್ಸಾಹಸಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೊಬೈಲ್ಗಳಾಗಿರ್ಬೋದು, ಇದರಿಂದ ನಮ್ಮ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಿದೆ. ಮನುಷ್ಯ ಚಂಚಲದಿಂದ ಹೆಚ್ಚಿಗೆ ಕೂಡಿದ ಒಂದು ಮೈಂಡ್ನ 10 ನಿಮಿಷ ಯಾವ್ದಾದ್ರು ಒಂದ್ ಕಡೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬಹುಶಃ ಅಯ್ಯಪ್ಪ ಸ್ವಾಮಿಯ ವ್ರತ ಈಗಿನ ಕಾಲಘಟ್ಟಕ್ಕೆ ಬಹಳ ಅತಿ ಮುಖ್ಯ ಅಂತ ಕಾಣಿಸುತ್ತೆ. ಆ 41 ದಿನಗಳ ಕಾಲ ಫೋಕಸ್ಡ್ ಆಗಿ ನಾವು ಒಂದು ವ್ರತಾಚರಣೆ ಮಾಡ್ತೀವಿ ಅಂತ ಅಂದ್ರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ. ಆ ನಂತರದಲ್ಲಿ ಬಹಳ ಬದಲಾವಣೆಗಳನ್ನ ನಮಗೆ ಕಾಣ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದು ಬಹಳ ಮಂದಿ ಹೇಳ್ತಾ ಇದ್ದಾರೆ. ಸ್ಥಿಮಿತತೆಯನ್ನ ಕಂಡುಕೊಳ್ಳೋದಕ್ಕೆ ನಮ್ಮ ಏಕಾಗ್ರತೆ ಅಥವಾ ಮೈಂಡ್ ಡೈವರ್ಟ್ ಆಗಬಾರದು. ಅದರ ಜೊತೆಗೆ ಈಗ ನಾವು ಸದ್ಯದ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ, ಈ ಕೋಮು ಗಲಭೆ ಅನ್ನೋದು, ಒಬ್ರನ್ನ ಒಬ್ರು ಕಂಡ್ರೆ ಆಗೋದಿಲ್ಲ ಅನ್ನೋದು. ಆದ್ರೆ ಇತ್ತೀಚೆಗೆ ಎಲ್ಲೋ ಒಂದು ಜಿಲ್ಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಮನೆ ಕರೆಸಿ ಊಟ ಹಾಕಿಸ್ತಾರೆ. ಪ್ರತಿ ವರ್ಷ ಕೂಡ ಅವರು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಂತಹ ಆಚರಣೆಗಳು, ಇಂತಹ ಶ್ರದ್ಧಾ ಕೇಂದ್ರಗಳಿಂದ ನಮ್ಮಲ್ಲಿ ಏನೊಂದಷ್ಟು ಮನಸ್ತಾಪಗಳಿರಬಹುದು ಅಥವಾ ಭೇದ ಭಾವ ಅಂತ ಹೇಳ್ತೀವಲ್ಲ, ಅದೆಲ್ಲವನ್ನ ಹೋಗಲಾಡಿಸೋದಕ್ಕೆ ಕಾರಣಕರ್ತರಾಗ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದಂದ್ರೆ, ಕಾಲದಿಂದ ಕಾಲಘಟ್ಟಕ್ಕೆ ಅಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಬೇಕಾಯ್ತು, ಹೆಣ್ಮಕ್ಳುಗಳಿಗೆ ದರ್ಶನ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರವಾಗಿ. ಈಗ ಅದರ ಅನುಮತಿಯೂ ಕೂಡ ಸಿಕ್ಕಿದೆ. ಅದಾದ ನಂತರ ಈಗ ಮತ್ತೊಂದು ಸಂಗತಿ ಅಂದ್ರೆ, ಈಗ ಜನರಿಗೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಭಾವನೆ ಬದಲಾಗೋದಕ್ಕೆ ಬಹಳಷ್ಟು ಘಟನೆಗಳೆಲ್ಲ ಆಗೋಗಿದೆ. ಅದು ಯಾರ್ಯಾರ ಕೈವಾಡ ಇತ್ತು ಏನಿತ್ತು ಅದೆಲ್ಲ ಈಗೀಗ ಹೊರಗೆ ಬರ್ತಾ ಇರುವಂತ ಸಂಗತಿಗಳು ನಾವು ನೋಡಿದೀವಿ. ಬಹಳ ಷಡ್ಯಂತ್ರಗಳು ಕೂಡ ಆಗಿದೆ ಜನರ ನಂಬಿಕೆ ಕೆಡಿಸೋದಕ್ಕೆ. ಬಟ್ ನಂಬಿಕೆ ನಾನು ಆಗ್ತಾನೆ ಹೇಳ್ದಂಗೆ ಅದು 3 ಪಟ್ಟು 4 ಪಟ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಮೇಲೆ ನೋಡಿ, ಈ ಸಲ ನೋಡಿ ಎಂತೆಂತ ಕೆಲವರು ಪಾಪಿಗಳು ಇರ್ತಾರೆ ಅನ್ನೋದಕ್ಕೆ ಆ ದೇಗುಲದ ಚಿನ್ನ ಕೂಡ ಬಿಟ್ಟಿಲ್ಲ, ಕೇಸ್ಗಟ್ಲೆ ಚಿನ್ನ ಕದ್ದಿಯಾರ. ಇದೇ ನಾವು ಈಗ ಏನ್ ನೋಡ್ತಾ ಇದೀವಲ್ಲ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ, ಅದರಲ್ಲಿ ಲೇಪಿತ ಆಗಿದ್ದಂತ ಚಿನ್ನ ಕದ್ದಿದ್ದಾರೆ ಅಂತ ಅಂದ್ರೆ ಅದು ಎಲ್ಲಿಗೆ ಬಂತು? ಆದ್ರೆ ಜನರಿಗೆ ಆ ಭಾವನೆ ಎಲ್ಲೂ ಬದಲಾಗ್ತಾ ಇಲ್ಲ. ಅವ್ರಿಗೆ ಏನುಂಟು ಸಮಸ್ಯೆ ಮುಂದೆ ಅನುಭವಿಸ್ತಾರೆ. ಬಟ್ ನಮಗೇನು ಅಯ್ಯಪ್ಪ ಸ್ವಾಮಿಯ ದರ್ಶನ ಅಷ್ಟೇ. ಅದಕ್ಕೆ ತಕ್ಕ ಹಾಗೆ ಆಗ್ತಾ ಇರುವಂತ ಆಚರಣೆಗಳನ್ನ ನಾವು ನೋಡ್ತಾ ಇದೀವಿ. ಹೇಳಿ. ಇವಾಗ ಅವರು ಕಪ್ ಕಲರ್ ಅಂತ ಕೇಳಿದ್ರಲ್ಲ, ಕೇಸರಿ ಕಲರ್ ಏನು ಅಂದ್ರೆ
ಒಂದೊಂದು ಕಲರು ಒಂದೊಂದು ಡಿನೋಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಕೈ ಅಂದ್ರೆ ಬ್ಲೂ ಅಂತೀವಿ, ಹೌದು. ನೀರು ಅಂದ್ರೆ ಗ್ರೀನ್ ಇಲ್ಲ ಬ್ಲೂ ಲೈಟ್ ಬ್ಲೂ ಅಂತೀವಿ. ಆ ಥರ ಕೇಸರಿ ಕಲರ್ ಬಂದ್ಬಿಟ್ಟು ಒಂದು ಬೆಂಕಿ ಸೂಚನೆ. ಇವಾಗ ನಾವು ಒಂದು ಸ್ಪಿರಿಚುವಲ್ ಪಾತ್ ಇಟ್ಕೊಂಡಾಗ ನಮ್ಮಲ್ಲಿರೋ ಕಲ್ಮಶ ಹೋಗ್ಬೇಕು ಅಂದ್ರೆ ನಾನು ಯಾವ್ದೋ ಕಲರ್ ಹಾಕೊಂಡ್ರೆ ಅದು ಸಪೋರ್ಟ್ ಮಾಡುತ್ತೆ, ಬಟ್ ಲೈಟ್ ಆಗಿ ಸಪೋರ್ಟ್ ಮಾಡುತ್ತೆ. ಕೇಸರಿ ಕಲರ್ ಹಾಕೊಂಡಾಗ ಏನು ಅಂದ್ರೆ ನಾವು ಬೆಂಕಿಲಿ ಕೂತಂಗೆ. ಸೊ ಆ ನಮ್ಮ ಮನಸ್ಸಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಒಳಗಡೆ ಏನೇನು ಕಲ್ಮಶಗಳಿದೆಯೋ ಅದೆಲ್ಲ ಬರ್ನ್ ಮಾಡೋದಕ್ಕೆ ಕೇಸರಿ ಕಲರ್ ಧರಿಸೋದು. ಇವಾಗ ಎಷ್ಟೊಂದು ಸಾಧು ಸಂತರೆಲ್ಲ ಯಾವಾಗಲೂ ಕೇಸರಿ ಕಲರ್ ಹಾಕೊಂಡಿರ್ತಾರೆ ಅಂತಾರಲ್ಲ, ಏನಕ್ಕೆ ಅಂದ್ರೆ ಬಿಕಾಸ್ ವಾಟ್ ಕಲರ್ ಯು ವೇರ್ ಚೇಂಜಸ್ ದ ಮೂಡ್ ಆಫ್ ಯುವರ್ ಮೈಂಡ್. ನಮ್ಮ ಎಮೋಷನಲ್ ಫ್ಯಾಕ್ಟರ್ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ವೈಟ್ ಹಾಕೊಂಡ್ರೆ ಒಂಥರ ಖುಷಿಯಾಗಿ ಫೀಲ್ ಆಗುತ್ತೆ, ಬ್ಲ್ಯಾಕ್ ಹಾಕೊಂಡ್ರೆ ಇನ್ನೊಂಥರ ಆಗುತ್ತೆ, ಗ್ರೀನ್ ಹಾಕೊಂಡ್ರೆ ಇನ್ನೊಂಥರ ಆಗುತ್ತೆ. ಒಂದೊಂದು ಕಲರ್ ಇಂದ ನಮ್ಮ ಎಮೋಷನಲ್ ಸ್ಟೇಟ್ ಚೇಂಜ್ ಆಗುತ್ತೆ. ನಾವು ಈ ತರ ಕೇಸರಿ ಧರಿಸಿದಾಗ ಏನು ಅಂದ್ರೆ ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿ, ನಮ್ಮ ಏನು ವ್ರತಗಳು ಮಾಡ್ತೀವೋ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಕೇಸರಿ ಬಟ್ಟೆ ಧರಿಸೋದು.